ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ನುಗ್ಗೆ ಸೊಪ್ಪಲ್ಲಿ ಪಲ್ಯ ಮಾಡಿದ್ದೀನಿ. ನುಗ್ಗೆ ಸೊಪ್ಪು ರಸದಲ್ಲಿ ಸೂಪ್ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ. ನುಗ್ಗೆ ಸೊಪ್ಪು ಪಲ್ಯನೂ ಅಷ್ಟೇ ಚೆನ್ನಾಗಿದೆ. ಸೂಪುನು ಸಿಂಪಲ್ ಆಗಿರುತ್ತೆ. ಅದಕ್ಕೆ ನಾನು ಉಗ್ಗನಿ ಏನು ಹಾಕಿಲ್ಲ. ಬರೀ ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿದ್ದೀನಿ. ಸೂಪ್ ಅಂದ್ರೆ ಚೆನ್ನಾಗಿದೆ. ಇವಾಗ ಆಷಾಢ ಅಲ್ಲ, ಗಾಳಿಗೆ ಗಂಟ್ಲೆಲ್ಲ ನೋವಾಗೋದು, ಕೆಮ್ಮಿಗೆ, ಜ್ವರಗೆ ಎಲ್ಲದಕ್ಕೂ ಈ ನುಗ್ಗೆ ಸೊಪ್ಪು ಸೂಪ್ ಕುಡಿದ್ರೆ ತುಂಬಾನೇ ಒಳ್ಳೇದು. ಕೆಮ್ಮೇನಾದ್ರೂ ಬಂದ್ರೆ ಬೇಗನೆ ಹೋಗುತ್ತೆ. ಗಂಟ್ಲು ನೋವಿದ್ರೂ ಹೋಗುತ್ತೆ. ನುಗ್ಗೆ ಸೊಪ್ಪು ಅಂದ್ರೆ ಸ್ವಲ್ಪ ಹೀಟ್ ಅಲ್ಲ, ಅದಕ್ಕೆ ಅದು ಬೇರೆ ತುಂಬಾ ಆರೋಗ್ಯವಾದ ನುಗ್ಗೆ ಸೊಪ್ಪು. ಈ ಆಷಾಢದಲ್ಲಿ ಹಳ್ಳಿ ಕಡೆ ಜಾಸ್ತಿ ತಿಂತಾರೆ. ಇದು ಮಳೆ ಬಂದಿರುತ್ತಲ್ಲ, ಚೆನ್ನಾಗಿರುತ್ತೆ, ಹುಳ ಏನು ಇರಲ್ಲ ಅಂತ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಆ ಥರ ಬಿಡಿಸ್ಕೋಬೇಕು. ಎಲೆ ಎಲೆ ಬಿಡಿಸ್ಕೋಬೇಕು. ಚಿಕ್ಕ ಚಿಕ್ಕದ ಕಡ್ಡಿ ಇರುತ್ತೆ, ಅದೇನೂ ಆಗಲ್ಲ, ಅದೇನು ತೆಗ್ದಾಕಂಗಿಲ್ಲ, ಅದನ್ನು ಬೈಯುತ್ತೆ. ಎಲ್ಲ ನೀಟಾಗಿ ತೊಳ್ಕೊಬೇಕು. ಒಂದೆರಡು ಸತಿ ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿರುತ್ತೆ. ಏನಾದ್ರು ಹುಳಾಗಿಲ್ಲ ಇದ್ರೆ ಹೋಗುತ್ತೆ. ಒಂದೆರಡು ಮೂರು ಸತಿ ತೊಳೆದ್ರೆ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ 2 ಸತಿ ತೊಳೆದಿದ್ದೀನಿ. ಇದು 3ನೇ ಸತಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ತೊಳೆದು ಒಂದು ಜಾಗದಾಗ ಹಾಕೊಂಡ್ರೆ ನೀರೆಲ್ಲ ಫುಲ್ಲು ಕೆಳಗಡೆಗೆ ಹೋಗಿರುತ್ತೆ. ನೋಡ್ದ ಎಲ್ಲ ಹಂಗಿಕ್ಕೆ ನೀಟಾಗಿ ಕೆಳಗಡೆಗೆ ಹೋಗುತ್ತೆ. ಸ್ವಲ್ಪ ನುಣ್ಣುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಆದರೆ ಕರಗೋದು ಲೇಟ್ ಆಗುತ್ತೆ. ಆಮೇಲೆ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನದು ಒಂದು ಚೊಂಬಷ್ಟು ಹಾಕ್ತಾ ಇದ್ದೀನಿ, 1 ಲೀಟ್ರ್ ಅಷ್ಟು. ಕುಕ್ಕರ್ ಮುಚ್ಚಿ ಸ್ಟವ್ ಮೇಲೆ ಇಟ್ಬಿಟ್ಟು 3 ವಿಜಿಲ್ ಬಿಟ್ರೆ ಸಾಕು. ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ. ನುಗ್ಗೆ ಸೊಪ್ಪು ಮಾತ್ರ ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಂಡಿತ್ತೆ. ಬೇರೆ ಸೊಪ್ಪು ಥರ ಅಲ್ಲ ನುಗ್ಗೆ ಸೊಪ್ಪು. ಬೇರೆ ಸೊಪ್ಪಾದ್ರೆ ಬೇಗ ಬೇಯುತ್ತೆ, ಇದು ಬೇಗ ಬೇಯಲ್ಲ. ನೋಡ್ದಾ ಬೆಂದಿದೆ ಅಲ್ಲ. ಆಮೇಲೆ ಅದು ನೀಟಾಗಿ ತಗೋಬಿಡೋಣ. ನೋಡಿ, ಒಂದು ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ. 3 ವಿಜಿಲ್ ಬಂದ್ರೆ ಮೆತ್ತ ಬೆಂದಿರುತ್ತೆ ಅಂತಾನೆ ಅದು ಲೆಕ್ಕ. ಆಮೇಲೆ ಒಂದು ಜಾಲರ ತಗೋಬಿಟ್ಟು ಎಲ್ಲ ಜಾಲರ ಒಳಗಡೆಗೆ ಹಾಕೋಬಿಡೋಣ. ರಸ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ನೀರು ಸಪ್ರೇಟ್ ಆಗುತ್ತೆ, ಸೊಪ್ಪು ಸಪ್ರೇಟ್ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಆಷಾಢದಲ್ಲಿ ಮಾಡ್ಕೊಂಡು ತಿನ್ರಿ, ಮಕ್ಕಳಿಗೆ ಕೊಡ್ರಿ. ಸೂಪ್ ಆದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಚೆನ್ನಾಗಿದೆ. ನಾನು ಮಾಡಿರೋ ಸೊಪ್ಪು ಸಿಂಪಲ್ ಆಗಿದೆ. ನಾನು ಅದಕ್ಕೆ ಎಣ್ಣೆ ಏನು ಹಾಕಿಲ್ಲ. ನೋಡಿ, ಅದು ನುಗ್ಗೆ ಸೊಪ್ಪು ರಸ ಎಲ್ಲ. ಸ್ವಲ್ಪ ಜನ ನುಗ್ಗೆ ಸೊಪ್ಪು ರಸದಲ್ಲಿ ಬಸ್ಸಾರು ಮಾಡ್ತಾರೆ. ನಾನು ಬಸ್ಸಾರು ಮಾಡ್ತೀನಿ ಬೇಳೆ ಹಾಕಿ ಒಂದೊಂದು ಟೈಮು. ಸೊಪ್ಪೆಲ್ಲ ನೀಟಾಗಿ ಹಿಂಡ್ಕೊಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಬೋದು. ನಾನು ಸ್ವಲ್ಪ ಸ್ವಲ್ಪ ತಗೊಂಡು ಅದರಲ್ಲಿ ನೀರಾಂಶ ಇರುತ್ತಲ್ಲ ಎಲ್ಲ ಸೈಡ್ಗೆ ಹೋಗುತ್ತೆ. ಎಲ್ಲ ಆ ಥರ ಹಿಂಡ್ಕೊಂಡ್ರೆ ಹಾಕ್ಕೋಬೇಕು ಫುಲ್ ಎಲ್ಲ. ಹಿಂಡ್ಕೊಂಡಾದ್ಮೇಲೆ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಸೊಪ್ಪಿಗೆ ಹಾಕೋದು ಸ್ವಲ್ಪ ತಣ್ಣಗಾಗೋಷ್ಟೊಳಗೆ ನಾವು ಒಂದು ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ತೆಂಗಿನಕಾಯಿ ಸಿಪ್ಪೆ ತುರಿದು ಇಟ್ಕೋಬೇಕು. ನೋಡಿದ್ರೆ ಈರುಳ್ಳಿ ಕಟ್ ಮಾಡಿದ್ದೀನಿ, ತೆಂಗಿನಕಾಯಿ ಎಲ್ಲ ತುರಿದಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಿರಲ್ಲ. ನುಗ್ಗೆ ಸೊಪ್ಪು ಪಲ್ಯಕ್ಕೆ ಸ್ವಲ್ಪನೇ ಇರಬೇಕು. ಒಂದು ಅರ್ಧ ಸ್ಪೂನ್ ಆದ್ರೂ ಸಾಕು. ನಾನು ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ದಂಗಿದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಕಾಳು ಹಾಕ್ಬಿಟ್ಟು, ಸಾಸಿವೆ ಕಾಳು ಸ್ವಲ್ಪ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಇದಕ್ಕೇನು ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ಬೇಡ್ರಿ, ಚೆನ್ನಾಗಿರಲ್ಲ ನುಗ್ಗೆ ಸೊಪ್ಪು ಪಲ್ಯಕ್ಕೆ. ನುಗ್ಗೆ ಸೊಪ್ಪು ಮೆತ್ತು ಬೆಂದಿರುತ್ತಲ್ಲ, ಬೇಳೆ ಬೆಂದಿರಲ್ವಲ್ಲ, ಇದು ಅಗ್ದು ತಿನ್ಬೇಕಾಗುತ್ತೆ. ಅದಕ್ಕೆ ತೆಂಗಿನಕಾಯಿ ತುರಿಬಿಟ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಹಾಕ್ಕೊಬಿಡೋಣ. ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ರಿ, ಯಾಕಂದರೆ ಆಲ್ರೆಡಿ ನಾನು ನುಗ್ಗೆ ಸೊಪ್ಪಿಗೆ ಉಪ್ಪು ಹಾಕಿದ್ದೀನಿ. ಅದಕ್ಕೋಸ್ಕರ ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಖಾರ ಇರುತ್ತೆ ಅಂತ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದನ್ನ ಆದ ನಂತರ ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಹಿಂಡಿ ಇಟ್ಕೊಂಡಿದ್ದೀವಲ್ಲ, ಅದೆಲ್ಲ ಹಾಕಿ ನೀಟಾಗಿ ತಿರ್ಸ್ಕೊಬಿಡೋಣ. ಕೆಳಗಡೆಗೆ ಮೇಲ್ಗಡೆಗೆ ಎಲ್ಲ ಕಾಯಿನು, ನುಗ್ಗೆ ಸೊಪ್ಪು, ಈರುಳ್ಳಿ ಎಲ್ಲ ನೀಟಾಗಿ ಕಲಸೋ ಥರ ತಿರ್ಸ್ಕೊಬಿಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡ್ರಿ ಯಾವಾಗಾದರೂ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಂದರೆ ಇನ್ನೆಲ್ಲ ಆಗಿದೆ ಅಂತ ಲೆಕ್ಕ ಅಷ್ಟೆ. ಕೊತ್ತಂಬರಿ ಸೊಪ್ಪು ಆದಮೇಲೆ ಎಲ್ಲ ಒಂದು ಸತಿ ತಿರುಗಿಸ್ಬಿಟ್ಟು ಅದು ಸೈಡ್ಗೆ ಇಟ್ಕೊಬಿಡೋಣ. ಆಮೇಲೆ ಸೂಪ್ ರೆಡಿ ಮಾಡ್ಕೊಳ್ಳೋಣ. ನಾನೊಂದು 4 ಕಾಳು ಮೆಣಸು ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ. ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿನೇ ತಗೊಂಡು ಪರವಾಗಿಲ್ಲ. ನಾನು ಸ್ವಲ್ಪ ಸೂಪಿಗೆ ಮಾತ್ರ ಸ್ವಲ್ಪ ತಗೊಂಡಿದ್ದೀನಿ ಕಾಳು. ಅದಕ್ಕೆ ಖಾರಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಸ್ವಲ್ಪ ಜೀರಿಗೆ, ಅದು ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನೇ ಹಂಗೆ ಬಿಸಿ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ ಇರಲ್ಲ.
ತಕೊಂಡಾದ್ಮೇಲೆ ಆಮೇಲೆ ಬೆಳ್ಳುಳ್ಳಿನೂ ಅದಕ್ಕೆ ಹಾಕ್ಕೊಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಬಿಡೋಣ. ಬಿಸಿ ಮಾಡಿ ತೆಗೆದ್ಮೇಲೆ ಎಲ್ಲ ಒಂದು ಚಿಕ್ಕದು ಅದಕ್ಕೆ ಹಾಕ್ಕೊಬಿಡೋಣ ಒಂದು ಗಿಣ್ಣೆಗೆ. ನಿಮ್ಗೆ ಎಷ್ಟು ಬೇಕೋ ಸೂಪಿಗೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ರಸ ಜಾಸ್ತಿ ಹಾಕ್ಕೊಬೇಡ್ರಿ ನೀವು ಕುಡಿಯೋ ಅಷ್ಟು. ಅದಕ್ಕೆ ಚಿಕ್ಕದೊಂದು ಒರಳು ತಗೊಬಿಟ್ಟು ಅದಕ್ಕೆ ಕಾಳು ಮೆಣಸಿನ ಜೀರಿಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೋಡ್ದೆ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು. ನಿಮ್ಗೆ ಖಾರ ಬೇಕಂದ್ರೆ ಸ್ವಲ್ಪ ಕಾಳು ಮೆಣಸು ಜಾಸ್ತಿ ತಕೊಳ್ಳಿ, ಖಾರ ಇರುತ್ತೆ. ನಾನು ಸ್ವಲ್ಪ ತಗೊಂಡಿದ್ದೀನಿ. ಎಲ್ಲ ನೀಟಾಗಿ ಕುಟ್ಕೊಬಿಡೋಣ. ಕಾಳು ಮೆಣಸಿನ ಅದು ಜೀರಿಗೆ ಮಾತ್ರ, ಬೆಳ್ಳುಳ್ಳಿ ಲಾಸ್ಟಲ್ಲಿ ಹಾಕಿ ಕುಟ್ಟಿದ್ರೆ ಸಾಕು. ಹೌದಾ, ಬೆಳ್ಳುಳ್ಳಿನ ಲಾಸ್ಟಲ್ಲಿ ಹಾಕಿ ಕುಟ್ಟೋಣ. ಕುಟ್ಬಿಟ್ಟು ಅದೆಲ್ಲ ಕುಟ್ಟಿರೋದು ನೀಟಾಗಿ ತೆಗೆದ್ಬಿಟ್ಟು ಇದಕ್ಕೆ ಸೂಪ್ಗೆ ಹಾಕ್ಕೊಬಿಡೋಣ. ನುಗ್ಗೆ ಸೊಪ್ಪು ರಸ ತೆಗ್ದಿದ್ದೀವಲ್ಲ ಅದಕ್ಕೆ. ಸೊಪ್ಪು ರಸ ಸ್ವಲ್ಪ ಬೆಚ್ಚಗಿದ್ರೆ ಚೆನ್ನಾಗಿರುತ್ತೆ, ಫುಲ್ಲು ತಣ್ಣಗಾಗೋದು ಬೇಡ. ಯಾಕಂದ್ರೆ ನಾನು ಮತ್ತೆ ಇದು ಕಾಯಿಸ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಬೇಕಂದ್ರೆ ಉಗ್ಗನೆ ಹಾಕಿ ಕಾಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೆ ಒಂದೆರಡು ಪುದೀನ ಸೊಪ್ಪು ಹಾಕ್ಬಿಡೋಣ. ಬಿಸಿ ಇದೆಯಲ್ಲ ಅದಕ್ಕೆ ಸರಿ ಹೋಗುತ್ತೆ. ಎಲ್ಲ ನೀಟಾಗಿ ಕಲಸಿ ಸೈಡ್ಗೆ ಇಕ್ಕಿ ಸ್ವಲ್ಪ ನಿಂಬೆ ಹಣ್ಣು ರಸ ಹಿಂಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ತರ ಬಂದಂಗೆ ಆಗುತ್ತೆ, ಬರೇ ರಸ ಅಲ್ಲ. ಅದಕ್ಕೆ ಈ ನಿಂಬೆ ಹಣ್ಣು ರಸ ಹಿಂಡ್ಕೊಂಡ್ರೆ ಚೆನ್ನಾಗಿ ತುಂಬಾನೇ ಟೇಸ್ಟ್ ಇರುತ್ತೆ. ಹೌದಾ, ಸೂಪರ್ ಆಗಿದೆ ಅಲ್ಲ ನುಗ್ಗೆ ಸೊಪ್ಪು ಪಲ್ಯ, ಅದ್ರ ಸೂಪು. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ, ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಬಾಯ್.